ನಮಸ್ತೆ ಎಲ್ರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ರಜೆಯಲ್ಲಿ ಮಕ್ಕಳ ಜೊತೆ ಸೇರ್ಕೊಂಡು ಮಾಡಿರುವಂಥ ಹಲಸಿನಕಾಯಿ ಚಿಪ್ಸನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಮಾಡಿ ತುಂಬ ದಿನ ಆಯಿತು, ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಲಸಿನಕಾಯಿ ಚಿಪ್ಸಿನ ಪೋಸ್ಟನ್ನು ಹಾಕಿದಾಗ ಕೆಲವೊಬ್ಬರು ರೆಸಿಪಿನ ಕಮೆಂಟಲ್ಲಿ ಕೇಳಿದರು. ಹಾಗಾಗಿ ಹಲಸಿನಕಾಯಿ ಚಿಪ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲನೇ ಸಲ ಏನಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮೊದಲಿಗೆ ಹಲಸಿನಕಾಯಿ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಬೆಳೆದಿರುವಂಥ ಹಲಸಿನಕಾಯನ್ನು ತೊಗೊಂಡಿದ್ದೇನೆ. ಈ ಹಲಸಿನಕಾಯಿ ಕಟ್ ಮಾಡ್ಕೊಳ್ಳೋದಕ್ಕೆ ನೀವು ಚಾಕು ಅಥವಾ ಕತ್ತಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸವರ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೇನೆ. ಇವಾಗ ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕಿಂತ ಈ ಹಲಸಿನಕಾಯಿಯನ್ನು ಭಾಗ ಮಾಡೋದೇ ಒಂದು ದೊಡ್ಡ ಕಷ್ಟ. ನೋಡಿ, 3-4 ಪೆಟ್ಟು ಹೊಡೆದ ಮೇಲೆ ಈ ರೀತಿ ಹಲಸಿನಕಾಯಿನ 2 ಭಾಗ ಮಾಡಿ ಇಟ್ಕೊಂಡಾಯಿತು. 1 ಲೋಟ ನೀರಿಗೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದೇ ರೀತಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಕೂಡ ಚೆನ್ನಾಗಿ ಈ ರೀತಿ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಹಲಸಿನಕಾಯಿ ಸೊಳೆನೆಲ್ಲ ಈ ರೀತಿ ಬಿಡಿಸಿಟ್ಕೊಂಡಿದ್ದೇನೆ. ಇದರೊಳಗಿನ ಬೀಜನ ಕೂಡ ತೆಕ್ಕೋಬೇಕು. ಈ ರೀತಿ ಸಪ್ರೇಟ್ ಮಾಡ್ಕೊಂಡಾದಮೇಲೆ ಇದನ್ನು ಸಪೂರವಾಗಿ ಸೀಳ್ಕೋಬೇಕು. ಈ ರೀತಿ ಉದ್ದುದ್ದವಾಗಿ ಸೀಳ್ಕೋಬೇಕು. ತುಂಬ ದಪ್ಪ ಸೀಳ್ಕೊಂಡ್ರೆ ಬೇಯೋದು ತುಂಬ ನಿಧಾನ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸಪೂರವಾಗಿ ತೆಳ್ಳಗಾಗಿ ಸೀಳ್ಕೊಂಡಿದ್ದೇನೆ. ಈ ಹಲಸಿನಕಾಯಿ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ ಹಲಸಿನಕಾಯಿ ಚಿಪ್ಸ್ ಮಾಡೋ ದಿನಾನೇ ಹಲಸಿನಕಾಯಿನ ಕಟ್ ಮಾಡ್ಕೊಂಡು ತೊಗೊಂಡು ಬನ್ನಿ. ಅದೇ ರೀತಿ ಸೊಳೆ ಮೆತ್ತಗಾಗಿರಬಾರ್ದು, ಸೊಳೆ ಗಟ್ಟಿ ಇರಬೇಕು. ಅದೇ ರೀತಿ ಹಣ್ಣಿಗೆ ಮುರಿದಿರುವಂಥ ಹಲಸಿನಕಾಯಿ ಸೊಳೆಗಳಿಂದ ಈ ಚಿಪ್ಸ್ ಚೆನ್ನಾಗಿ ಬರೋದಿಲ್ಲ. ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೇನೆ. ಈ ಎಣ್ಣೆ ಚೆನ್ನಾಗಿ ಕಾಯಬೇಕು ಹಲಸಿನಕಾಯಿ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಸೊಳೆಗಳನ್ನೆಲ್ಲ ಬಿಡಿಸಾದ್ಮೇಲೆ ಅದನ್ನು ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಮತ್ತು ಚಿಪ್ಸನ್ನೆಲ್ಲ ಮಾಡಬಾರ್ದು. ಇವತ್ತಿನ ದಿನ ಬಿಡಿಸ್ಕೊಂಡಿರುವಂಥ ಸೊಳೆಯಿಂದ ಇವತ್ತಿನ ದಿನವೇ ಚಿಪ್ಸನ್ನು ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಬರ್ತದೆ. ಕಾದಿರುವ ಎಣ್ಣೆಗೆ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಲಸಿನಕಾಯಿ ಸೊಳೆನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಈ ಎಣ್ಣೆಲಿರುವ ಗುಳ್ಳೆಗಳೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವೇನು ನೀರಿಗೆ ಉಪ್ಪು ಮತ್ತು ಅರಿಶಿಣ ಹಿಟ್ಟನ್ನು ಸೇರಿಸ್ಕೊಂಡಿದ್ವಲ್ಲ ಅದನ್ನು ಒಂದು 4 ಸ್ಪೂನ್ ಆಗುವಷ್ಟು ಸೇರಿಸ್ಕೋಬೇಕು. ಯಾಕಂದರೆ ನಾನಿಲ್ಲಿ ಉಪ್ಪನ್ನು ಬೇಯುವಾಗಲೇ ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಚಿಪ್ಸ್ ತಿನ್ನುವಾಗ ಉಪ್ಪೆಲ್ಲ ಕರೆಕ್ಟಾಗಿ ತಾಗ್ಬಿಟ್ಟು ತಿನ್ನೋದಕ್ಕೆ ಒಳ್ಳೆ ರುಚಿ ಅನ್ನಿಸ್ತದೆ. ಹಾಗಾಗಿ ಇವಾಗ ಉಪ್ಪು ನೀರನ್ನು ಸೇರಿಸ್ಕೊಂಡಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹದವಾದ ಉರಿಯಲ್ಲಿ ಇದನ್ನು ಗರಿ ಆಗೋ ತನಕ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಕಲರೆಲ್ಲ ಚೇಂಜ್ ಆಗಿ ಗರಿ ಆದಮೇಲೆ ಈ ಎಣ್ಣೆಯ ಗುಳ್ಳೆಗಳೆಲ್ಲ ಸಂಪೂರ್ಣವಾಗಿ ಕಡಿಮೆ ಆದಮೇಲೆ ಇದನ್ನು ತೆಕ್ಕೋಬೇಕು. ನೋಡಿ, ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಗರಿಯಾಗಿ ಬಂದಿದೆ. ಇದಕ್ಕಿಂತ ಇನ್ನೂ ಕೆಂಪಾದರೆ ಹಲಸಿನಕಾಯಿ ಚಿಪ್ಸ್ ಸ್ವಲ್ಪ ಕಹಿ ಅನ್ನಿಸ್ತದೆ ತಿನ್ನೋದಕ್ಕೆ. ಹಾಗಾಗಿ ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಮಾಡಿಕೊಡುವ. ಎಣ್ಣೆಯಲ್ಲಿ ಈ ರೀತಿ ಹಲಸಿನಕಾಯಿ ಸೊಳಗಳನ್ನೆಲ್ಲ ಬಿಟ್ಕೊಂಡಾದ್ಮೇಲೆ ಪುನಃ ಫ್ರೈ ಆದಮೇಲೆ ಅದಕ್ಕೇನೆ ಅರಿಶಿಣದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಉಪ್ಪು ನೀರನ್ನು. ಮೊದಲನೇ ಸಲ ಸೇರಿಸೋದಕ್ಕಿಂತ 1 ಸ್ಪೂನ್ ಕಡಿಮೆನೇ ಸೇರಿಸ್ಕೊಳ್ಳಿ. 2ನೇ ಸಲ ಉಪ್ಪು ನೀರನ್ನು ಸೇರಿಸುವಾಗ ಅದನ್ನು ಸೇರಿಸ್ಕೊಂಡು ಆದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದವಾದ ಉರಿಯಲ್ಲಿ ಈ ರೀತಿ ಗರಿ ಆಗೋ ತನಕ ಬೇಯಿಸ್ಕೋಬೇಕು. ಈ ಹಲಸಿನಕಾಯಿ ಚಿಪ್ಸು ಬೇಯೋದು ಸ್ವಲ್ಪ ಲೇಟು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇದನ್ನು ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರ್ತದೆ. ಸಂಜೆ ಟೀ ಜೊತೆಗೆಲ್ಲ ಒಳ್ಳೆ ಆಗ್ತದೆ ಈ ಚಿಪ್ಸು. ರೆಡಿ ಮಾಡಿಕೊಳ್ಳಿ. ಇವಾಗ ನೋಡಿ, ನಾನು ಒಂದು ಹಲಸಿನಕಾಯಲ್ಲಿ ಇಷ್ಟು ಚಿಪ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಖಾರ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪನ್ನು ನಾವು ಬೇಯುವಾಗಲೇ ಸೇರಿಸ್ಕೊಂಡಿದ್ವಲ್ಲ, ಹಾಗಾಗಿ ಮತ್ತು ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ. ಖಾರ ಪುಡಿಯನ್ನು ಸೇರಿಸ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹಲಸಿನಕಾಯಲ್ಲಿ ಚಿಪ್ಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸಂಜೆ ಟೀ ಜೊತೆಗೆ ಅಥವಾ ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಬಿಟ್ಟು ಏರ್ ಟೈಟ್ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ಹಲಸಿನಕಾಯಿ ಚಿಪ್ಸನ್ನು ತಿನ್ಕೋಬೋದು. ಇವತ್ತಿನ ಈ ಹಲಸಿನಕಾಯಿ ಚಿಪ್ಸಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.